ಭಾರತದಲ್ಲಿ ಯಾರು ಅತ್ಯಂತ ಜನಪ್ರಿಯ ನಾಯಕ? ದಿನದಿಂದ ದಿನಕ್ಕೆ ಕುಸಿತಾ ಇದೆಯಾ ಮೋದಿ ಅವರ ಜನಪ್ರಿಯತೆ? ಹಾಗಾದ್ರೆ ಮೋದಿಗೆ ಶಾಕ್ ಕೊಟ್ಟಿದ್ದು ಯಾರು? ಜನ ಮೋದಿ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ. ಹಾಗಾದ್ರೆ ಮೋದಿ ಮೇನಿಯಾ ಏನಿತ್ತು ಅದು ಎಂಡ್ ಆಯ್ತಾ? ಸೋಷಿಯಲ್ ಮೀಡಿಯಾದ ಹೊಸದೊಂದು ಲೆಕ್ಕಾಚಾರದ ಪ್ರಕಾರ ಮೋದಿಯವರ ಜನಪ್ರಿಯತೆ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಕುಸಿದಿದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಇನ್ನು ಸೋಷಿಯಲ್ ಮೀಡಿಯಾದ ಪ್ರಮುಖ ಪ್ಲಾಟ್ಫಾರ್ಮ್ ಅಂತ ಕರೆಸಿಕೊಳ್ಳುವಂತಹ ಯೂಟ್ಯೂಬ್ ನಲ್ಲೂ ಕೂಡ ಮೋದಿಯವರ ಜನಪ್ರಿಯತೆ ಕುಸಿದಿದೆ ಅನ್ನೋದನ್ನ ಅಂಕಿಅಂಶಗಳು ಹೇಳ್ತಾ ಇದೆ. ಇನ್ನು ಒಂದು ಕಾಲದಲ್ಲಿ ಮೋದಿ ಅವರ ಭಾಷಣವನ್ನ ಸೋಷಿಯಲ್ ಮೀಡಿಯಾದಲ್ಲಿ, ಅದು ಎಸ್ಪೆಷಲಿ ಯೂಟ್ಯೂಬ್ ನಲ್ಲಿ ಲಕ್ಷಾಂತರ ಮಂದಿ, ಮಿಲಿಯನ್ ಗಟ್ಟಲೆ ಜನ ವ್ಯೂ ಮಾಡ್ತಾ ಇದ್ರು, ಮಿಲಿಯನ್ ಗಟ್ಟಲೆ ಜನ ಅದನ್ನ ನೋಡ್ತಾ ಇದ್ರು. ಅಷ್ಟು ಕಾತುರ, ಅಷ್ಟು ಕೌತುಕ, ಹಾಗೆ ಅಷ್ಟು ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆದ್ರೆ ಇದೀಗ ಬದಲಾದ ಸನ್ನಿವೇಶದಲ್ಲಿ ಮೋದಿ ಅವರ ಚರಿಷ್ಮಾ ಏನಿದೆ ಅದು ಇದೀಗ ಕುಗ್ಗುತ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಈ ಅಂಕಿಅಂಶ ಹೇಳ್ತಾ ಇದೆ. ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಇಷ್ಟು ವರ್ಷ ಏನು ಕನ್ಸಿಸ್ಟೆನ್ಸಿಯನ್ನ ಕಾಪಾಡಿಕೊಂಡಿದ್ರು ಮೋದಿ ಅವರು, ಸೋಷಿಯಲ್ ಮೀಡಿಯಾದ ಕಿಂಗ್ ಆಗಿದ್ರು, ಅವರನ್ನ ಹಿಂದಿಕ್ಕಿದಂತಹ ನಾಯಕ ಯಾರು ಅನ್ನೋದೇ ಇದೀಗ ಪ್ರಶ್ನೆ. ಇನ್ನು ಡೇಟಾ ಬೀಯಿಂಗ್ ಎನ್ನುವಂತಹ ಸಂಸ್ಥೆಯ ಮಾಹಿತಿಯ ಪ್ರಕಾರ ಜುಲೈ 13ರಿಂದ ಜುಲೈ 19ರವರೆಗಿನ ಒಂದು ವಾರದ ಯೂಟ್ಯೂಬ್ ಲೆಕ್ಕಾಚಾರ ಇದೀಗ ಮೋದಿ ಅವರನ್ನ ಹಾಗೆ ಬಿಜೆಪಿಯನ್ನ ದಂಗುಬಡಿಸಿದೆ. ಈ ಲೆಕ್ಕಾಚಾರದ ಪ್ರಕಾರ ಮೋದಿ ಅವರು ಏನು ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಗಳಿಸಿಕೊಂಡಿದ್ರು ವೀಕ್ಷಣೆ, ಇಷ್ಟು ವರ್ಷ ಕನ್ಸಿಸ್ಟೆನ್ಸಿಯನ್ನ ಕಾಪಾಡಿಕೊಂಡಿದ್ರು, ಸೋಷಿಯಲ್ ಮೀಡಿಯಾದ ಕಿಂಗ್ ಅಂತಾನೆ ಕರೆಸ್ಕೊಳ್ತಾ ಇದ್ರು, ಅದು ಇವಾಗ ಕಡಿಮೆಯಾಗಿದೆ. ಹಾಗಾದ್ರೆ ಮೋದಿ ಅವರನ್ನ ಹಿಂದಿಕ್ಕಿರುವಂತಹ ಆ ನಾಯಕ ಯಾರು? ಡೇಟಾ ಬೀಯಿಂಗ್ಸ್ ನ ಅಂಕಿಅಂಶದ ಪ್ರಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಲ್ಲಿ ಹಿಂದಿಕ್ಕಿರುವಂತಹ ನಾಯಕ ಬೇರೆ ಯಾರು ಅಲ್ಲ, ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು. ಇನ್ನು ರಾಹುಲ್ ಗಾಂಧಿ ಅವರ ಯೂಟ್ಯೂಬ್ ಚಾನೆಲ್ ಜುಲೈ 13ರಿಂದ ಜುಲೈ 19ನೇ ತಾರೀಕಿನವರೆಗೆ, ಅಂದ್ರೆ ಈ 7 ದಿನ, ಒಂದು ವಾರದ ಅವಧಿಯಲ್ಲಿ ಬರೋಬ್ಬರಿ 1,27,00,000 ಮಂದಿ ಇವರ ಚಾನೆಲ್ ಅನ್ನ, ಇವರ ವಿಡಿಯೋಗಳು ಏನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವರ ಚಾನೆಲ್ ಅಲ್ಲಿ, ಅದನ್ನ ವೀಕ್ಷಣೆ ಮಾಡಿದ್ದಾರೆ. ಅಂದ್ರೆ ದೇಶದ ಟಾಪ್ 10 ರಾಜಕೀಯ ನಾಯಕರು ಹಾಗೆ ರಾಜಕೀಯ ಪಕ್ಷಗಳ ಯೂಟ್ಯೂಬ್ ಚಾನೆಲ್ಗಳೇನಿದ್ದಾವೆ ಅದರಲ್ಲಿ ರಾಹುಲ್ ಗಾಂಧಿ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. 1,27,00,000 ಮಂದಿ ಅವರ ಚಾನೆಲ್ ಅನ್ನ ವ್ಯೂ ಮಾಡಿದ್ದಾರೆ. ಅಂದ್ರೆ 33% ಜನ ವೀಕ್ಷಣೆ ಮಾಡಿದ್ದಾರೆ ಎನ್ನುವಂತಹ ಅಂಕಿಅಂಶವನ್ನ ಈ ಡೇಟಾ ಬೀಯಿಂಗ್ಸ್ ಹೇಳ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಇಂಡಿಯನ್ ಯೂತ್ ಕಾಂಗ್ರೆಸ್ ಚಾನೆಲ್ ಇದೆ, ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ ಅನ್ನ 1,18,00,000 ಮಂದಿ ವೀಕ್ಷಣೆ ಮಾಡಿದ್ದಾರೆ. ಅಂದ್ರೆ 30% ಮಂದಿ ಈ ಚಾನೆಲ್ ಅನ್ನ ಯೂಟ್ಯೂಬ್ ನಲ್ಲಿ ವ್ಯೂ ಮಾಡಿದ್ದಾರೆ, ವೀಕ್ಷಣೆಯನ್ನ ಮಾಡಿದ್ದಾರೆ. ಈ ಮೂಲಕ ಇಂಡಿಯನ್ ಯೂತ್ ಕಾಂಗ್ರೆಸ್ ನ ಯೂಟ್ಯೂಬ್ ಚಾನೆಲ್ 2ನೇ ಸ್ಥಾನದಲ್ಲಿದೆ. ಇನ್ನು 3ನೇ ಸ್ಥಾನವನ್ನ ಉತ್ತರ ಪ್ರದೇಶದ ಕಾಂಗ್ರೆಸ್ ನ ಯೂಟ್ಯೂಬ್ ಚಾನೆಲ್ ಪಡೆದುಕೊಂಡಿದೆ. ಅಂದ್ರೆ ಒಂದು ವಾರದ ಅವಧಿಯಲ್ಲಿ ಈ ಚಾನೆಲ್ ನ ವೀಕ್ಷಣೆ 45 ಲಕ್ಷ, ಅಂದ್ರೆ 12% ಮಂದಿ ಈ ಚಾನೆಲ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ ಯೂಟ್ಯೂಬ್ ಚಾನೆಲ್ ಇದೆ. ಸುಮಾರು 45 ಲಕ್ಷ ಮಂದಿ, ಅಂದ್ರೆ 11% ಮಂದಿ ಈ ಯೂಟ್ಯೂಬ್ ಚಾನೆಲ್ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಹಾಗೆ 5ನೇ ಸ್ಥಾನದಲ್ಲಿ ಆಮ್ ಆದ್ಮಿ ಪಕ್ಷದ ಯೂಟ್ಯೂಬ್ ಚಾನೆಲ್ ಇದೆ. ಇದು 30 ಲಕ್ಷ ಜನ, ಅಂದ್ರೆ 8% ಒಂದೇ ವಾರದಲ್ಲಿ ಈ ಚಾನೆಲ್ ಅನ್ನ ಇಷ್ಟು ಜನ ವೀಕ್ಷಣೆ ಮಾಡಿದ್ದಾರೆ. ಇನ್ನು ವಿಚಿತ್ರ ಅಂದ್ರೆ 6ನೇ ಸ್ಥಾನದಲ್ಲಿ ಪ್ರಧಾನಮಂತ್ರಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರೋಬ್ಬರಿ 25 ಮಿಲಿಯನ್ ವ್ಯೂವರ್ಸ್ ಇದ್ದಾರೆ. ಅಂದ್ರೆ 2.5 ಕೋಟಿ ಮಂದಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈ ಸಬ್ಸ್ಕ್ರೈಬರ್ಸ್ ಹೊಂದಿರುವಂತಹ ಈ ಮೋದಿ ಅವರ ಯೂಟ್ಯೂಬ್ ಚಾನೆಲ್ ನಲ್ಲಿ ಒಂದು ವಾರದಲ್ಲಿ ವೀಕ್ಷಣೆಯಾಗಿದ್ದು ಎಷ್ಟು? ಬರೀ 11 ಲಕ್ಷ. ಅಂದ್ರೆ ಅಲ್ಲಿ ಓವರ್ ಆಲ್ ಆಗಿ ಲೆಕ್ಕಾಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅವರ ಸಬ್ಸ್ಕ್ರೈಬರ್ಸ್ ರೇಟ್ಗೂ ಹಾಗೆ ಅವರ ವ್ಯೂವರ್ಶಿಪ್ ರೇಟ್ಗೂ ತಾಳೆ ಹಾಕಿದಂತಹ ಸಂದರ್ಭದಲ್ಲಿ ಅಲ್ಲಿ ಬರೋದು 3% ಜನ ಮಾತ್ರ ಇವರ ಯೂಟ್ಯೂಬ್ ಚಾನೆಲ್ ಅನ್ನ ವ್ಯೂ ಮಾಡಿದ್ದಾರೆ ಎನ್ನುವಂತಹ ಅಂಕಿಅಂಶವನ್ನು ಕೂಡ ಈ ಡೇಟಾ ಬೀಯಿಂಗ್ಸ್ ಹೇಳ್ತಾ ಇದೆ. ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಯೂಟ್ಯೂಬ್ ಚಾನೆಲ್ 5 ಲಕ್ಷ ವ್ಯೂಸ್ ಅನ್ನ ಪಡೆದುಕೊಂಡಿದೆ. ಇದು 7ನೇ ಸ್ಥಾನದಲ್ಲಿದೆ. ಅಂದ್ರೆ 1% ವೀಕ್ಷಣೆಯನ್ನ ಪಡೆದುಕೊಂಡಿದೆ ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಯೂಟ್ಯೂಬ್ ಚಾನೆಲ್. ಇನ್ನು ದೆಹಲಿಯ ಆಮ್ ಆದ್ಮಿ ಪಾರ್ಟಿಯ ಯೂಟ್ಯೂಬ್ ಚಾನೆಲ್ 4 ಲಕ್ಷ, ಅಂದ್ರೆ 1% ವೀಕ್ಷಣೆಯನ್ನ ಕಂಡಿದೆ. ಹಾಗೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರ ಯೂಟ್ಯೂಬ್ ಚಾನೆಲ್ ಕೂಡ 1%, ಅಂದ್ರೆ 4 ಲಕ್ಷದಷ್ಟು ವೀಕ್ಷಣೆಯನ್ನ ಕಂಡಿದೆ ಅಖಿಲೇಶ್ ಯಾದವ್ ಅವರ ಯೂಟ್ಯೂಬ್ ಚಾನೆಲ್. ಇನ್ನು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷ ಬಿಜೆಪಿ, ಭಾರತೀಯ ಜನತಾ ಪಾರ್ಟಿ, ಮೋದಿ ಅವರ ಪಕ್ಷ 10ನೇ ಸ್ಥಾನದಲ್ಲಿದೆ ಈ ಟಾಪ್ 10 ಲಿಸ್ಟ್ ಅಲ್ಲಿ. ಒಂದು ವಾರದಲ್ಲಿ ಎಷ್ಟು ವೀಕ್ಷಣೆಯಾಗಿದೆ ಆ ಲಿಸ್ಟ್ ಅನ್ನ ಹೇಳ್ತಾ ಇದೀವಲ್ಲ, ಆ ಲಿಸ್ಟ್ ಅಲ್ಲಿ ಕಡೆಯ ಸ್ಥಾನವನ್ನ ಮೋದಿ ಅವರ ಪಕ್ಷ ಬಿಜೆಪಿ ಪಡೆದುಕೊಂಡಿದೆ.
ಇದು ಒಂದು ವಾರದ ಅವಧಿಯಲ್ಲಿ 61 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವಂತಹ ಈ ಬಿಜೆಪಿ ಚಾನೆಲ್, ಪಾರ್ಟಿ ಚಾನೆಲ್ ಕೇವಲ 3 ಲಕ್ಷ ವೀಕ್ಷಣೆಯನ್ನ ಕಂಡಿದೆ. ಅಂದ್ರೆ ಬರೀ 3 ಲಕ್ಷ ಜನ ವ್ಯೂ ಮಾಡಿರೋದು ಈ ಕಂಟೆಂಟ್ ಅನ್ನ, ಬಿಜೆಪಿ ಚಾನೆಲ್ ಅಲ್ಲಿ ಏನು ಪ್ರಸಾರವಾಗುತ್ತೆ ಆ ಕಂಟೆಂಟ್ ಅನ್ನ. ಅಂದ್ರೆ ಅಲ್ಲಿಗೆ ಬರೀ 1% ಜನ ಮಾತ್ರ ಬಿಜೆಪಿಯ ಕಂಟೆಂಟ್ಸ್ ಅನ್ನ ನೋಡಿದ್ದಾರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎನ್ನುವಂತಹ ಅಂಕಿಅಂಶವನ್ನು ಕೂಡ ಈ ಡೇಟಾ ಬೀಯಿಂಗ್ಸ್ ಹೇಳಿದೆ. ಸೊ ಡೇಟಾ ಬೀಯಿಂಗ್ಸ್ ಕೊಟ್ಟಿರುವಂತಹ ಈ ಲೆಕ್ಕಾಚಾರದ ಪ್ರಕಾರ ಕೇವಲ ದೇಶವನ್ನು ಮಾತ್ರ ಅಲ್ಲ, ಇಡೀ ಸೋಷಿಯಲ್ ಮೀಡಿಯಾ ಜಗತ್ತೇನಿದೆ ಅದನ್ನು ಕೂಡ ಆಳ್ತಾ ಇದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆದ್ರೆ ಈಗ ಪರಿಸ್ಥಿತಿ ಹಾಗೆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿದೆ. ಬದಲಾದ ಸನ್ನಿವೇಶದಲ್ಲಿ ಇದೀಗ ನರೇಂದ್ರ ಮೋದಿ ಅವರು ಯಾರನ್ನ ಪಪ್ಪು ಅಂತ ಕರೀತಾ ಇದ್ರು, ಯಾರನ್ನ ಬ್ರೈನ್ಲೆಸ್ ಫೆಲೋ ಅಂತೆಲ್ಲ ಮೂದಲಿಸಿದ್ರು ಮೋದಿ ಅವರು, ಅವರೇ ಇದೀಗ ಮೋದಿ ಅವರನ್ನೇ ಹಿಂದಿಕ್ಕಿ ನಂಬರ್ 1 ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಜನ ಮೋದಿ ಅವರ ಮೇಲಿಟ್ಟಿದ್ದಂತಹ ನಂಬಿಕೆ ಆಗ್ಲಿ, ಅವರ ಮೇಲಿಟ್ಟಂತಹ ವಿಶ್ವಾಸ ಆಗ್ಲಿ ಅದೆಲ್ಲ ಕಳೆದುಕೊಂಡಿದ್ದಾರೆ ಎನ್ನುವುದನ್ನ ಕೂಡ ಪ್ರೂವ್ ಮಾಡಿತ್ತು ಇತ್ತೀಚೆಗೆ ಬಂದಂತಹ ಲೋಕಸಭೆ ಫಲಿತಾಂಶ. ಅಂದ್ರೆ ಮ್ಯಾಂಡೇಟ್ ಅನ್ನ ಕೊಟ್ಟಿರಲಿಲ್ಲ ಬಿಜೆಪಿಗೆ. ಇನ್ನು ಲೋಕಸಭೆ ಚುನಾವಣೆಯ ಈ ಸೋಲಿನ ಬಳಿಕ ಇದೀಗ ಮೋದಿ ಅವರು ಸೋಷಿಯಲ್ ಮೀಡಿಯಾ ಪ್ರಪಂಚದಲ್ಲೂ ಕೂಡ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಹಾಗೆ ರಾಹುಲ್ ಗಾಂಧಿ ಅವರು ಲೀಡ್ ನಲ್ಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶಾಕ್ ಕೊಟ್ಟಿದ್ದಾರೆ.